ರಾಯಚೂರಿನಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ವಿದ್ಯಾರ್ಥಿನಿ ಬರೆದಿರುವಂತ ಡೆತ್ ನೋಟ್ ಸಿಕ್ಕಿದೆ ಅಂತ ಎಸ್ಪಿ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಆ ಡೆತ್ ನೋಟ್ ನಲ್ಲಿ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಆ ವಿದ್ಯಾರ್ಥಿನಿ ಬರೆದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಇದರೊಂದಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನೋ ರಹಸ್ಯ ಇದರಲ್ಲಿ ಅಡಗಿದೆ. ಸೊ ನಮ್ಗೆ ಸಂಶಯ ಇದೆ ಅಂತ ಪೋಷಕರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಬ್ರೂಟಲ್ ಮರ್ಡರ್, ಇದು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ, ನಮ್ಗೆ ಅನುಮಾನ ಇದೆ, ತನಿಖೆ ಆಗ್ಬೇಕು ಅಂತ ಪೋಷಕರು ಒಂದ್ ಕಡೆ ಆಗ್ರಹ ಮಾಡ್ತಾ ಇದ್ದಾರೆ. ಇಡೀ ವಿದ್ಯಾರ್ಥಿ ಸಮೂಹ ಕೂಡ ಇದೇ ಡಿಮಾಂಡ್ ಅನ್ನ ಇಡ್ತಾ ಇದೆ, ಆಗ್ರಹವನ್ನ ಮಾಡ್ತಾ ಇದೆ. ಬಟ್ ಈಗ ಎಸ್ಪಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಹೊಸ ಟ್ವಿಸ್ಟ್ ಅನ್ನ ಈ ಕೇಸ್ಗೆ ಕೊಟ್ಟಿದೆ. ಯಾಕಂದ್ರೆ ವಿದ್ಯಾರ್ಥಿನಿ ಒಂದ್ ಕಡೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಮರಣೋತ್ತರ ಪರೀಕ್ಷೆ ಇನ್ನೇನು ಇವತ್ತು ಅಥವಾ ನಾಳೆ ಕೈಗೆ ಸಿಕ್ಬಿಡುತ್ತೆ, ಅಥವಾ 2 ದಿನ ಬೇಕಾಗಬಹುದು ಅಂತ ಎಸ್ಪಿನೇ ಹೇಳಿದ್ರು. ಬಟ್ ಆಲ್ ಆಫ್ ಸಡನ್ ಇದೀಗ ಟ್ವಿಸ್ಟ್ ಸಿಕ್ಕಿರೋದು ಏನು ಅಂತಂದ್ರೆ, ವಿದ್ಯಾರ್ಥಿನಿ ಬರೆದಿರುವಂತ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ತಾನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ವಿದ್ಯಾರ್ಥಿನಿ ಅದರಲ್ಲಿ ಬರೆದಿದ್ದಾಳೆ, ಮೆನ್ಷನ್ ಮಾಡಿದಾಳೆ. ಅವಳೇ ಬರೆದಿದ್ದು ಎನ್ನಲಾದ ಪತ್ರ ಇದು ಅಂತ ಎಸ್ಪಿ ಈಗ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಬಹುಶಃ ಈ ಕೇಸ್ನ ಇನ್ನಷ್ಟು ನಿಗೂಢವಾಗ್ತಿದೆ. ಏನ್ ರಹಸ್ಯ ಅಡಗಿರಬಹುದು ಈ ಕೇಸ್ನಲ್ಲಿ ಅನ್ನೋದು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸೊ ರಾಜ್ಯಾದ್ಯಂತ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ವಿದ್ಯಾರ್ಥಿನಿ ಮಧು ಕೇಸ್. ಏನ್ ಆಗಿರಬಹುದು ಮಧುಗೆ? ವಿದ್ಯಾರ್ಥಿನಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾಳೆ. ಬಟ್ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೂಡ ಈಗ ಅರೆಸ್ಟ್ ಮಾಡಿ ನ್ಯಾಯಾಂಗ ವಶಕ್ಕೂ ಕೂಡ, ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಬಟ್ ಇವಾಗ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಆಕೆನೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬರೆದಿದ್ದಾಳೆ ಅಂತ ಎಸ್ಪಿ ಹೇಳಿದ್ದಾರೆ. ಇನ್ನು ಆ ಡೆತ್ ನೋಟ್ ಅನ್ನ ಕೂಡ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದೀವಿ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಆ ವಿದ್ಯಾರ್ಥಿನಿ ಬರೆದಿದ್ದಾಳೆ. ಮೃತ ವಿದ್ಯಾರ್ಥಿನಿ ಬರೆದಿರುವಂತ ಡೆತ್ ನೋಟ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಡೆತ್ ನೋಟ್ ಬಗ್ಗೆ ಎಸ್ಪಿ ಕೂಡ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೇಸಿಕಲಿ ಡೆತ್ ನೋಟ್ ಪ್ರಕಾರ ಅದರಲ್ಲಿ ಏನಿದೆ ನಾನು ಹೇಳಿದ್ದೀನಿ. ಓಕೆ, ಫರ್ದರ್ ಏನು ಅರೆಸ್ಟ್ ಮಾಡಿದ್ವಿ. ಅವರ ಯಾರು ಆ ಹುಡುಗ ಇದ್ದಾನೆ, ಶಿ ಹ್ಯಾಸ್ ಎ ಬಾಯ್ ಫ್ರೆಂಡ್, ಅವ್ರ ಮೇಲೆ ಅವ್ರ ಪೇರೆಂಟ್ಸ್ ಇದು ಮಾಡಿದ್ದಾರೆ. ಸೊ ಅದು ಈಗ ನಾನು ಹೇಳಕ್ಕಾಗೋದಿಲ್ಲ. ಐ ವಿಲ್ ಇನ್ವೆಸ್ಟಿಗೇಷನ್ ಆದಮೇಲೆ ವಿ ವಿಲ್ ಬ್ರೀಫ್. ಬೇಸಿಕಲಿ ಈ ಬಗ್ಗೆ ಮಾತಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಬಾಯಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗಲಕ್ಷ್ಮಿ ಬಾಯಿ ಅವರೇ, ಈಗ ಈ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆಕೆನೇ ಒಂದು ಡೆತ್ ನೋಟ್ ಬರ್ದಿಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಕೇಸ್ನ ಬಗ್ಗೆ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಮ್ಯಾಮ್? ನೋಡಿ, ಆ ಹುಡುಗಿ ನನಗ್ ಗೊತ್ತಿಲ್ಲ. ಫೋರ್ಸ್ ಮಾಡಿ ಬರ್ಸಿದ್ದಾರೆ ಅಂತ ಅಂದ್ರೆ, ಅದು ಹೆಂಗೆ ಬರ್ಸಿದ್ದಾರೆ ಅಂತ ಅಂದ್ರೆ ಆ ಹುಡುಗಿಗೆ ಹೆದರ್ಸಿ ಬೆದರ್ಸಿ ಬರ್ಸಿರ್ಬಹುದು. ಆದ್ರೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಆ ಹುಡುಗಿ ಕೈ ಮುರಿದಿದೆ. ಒಂದ್ ಕಡೆ ನೇಣ್ ಹಾಕ್ತಾರೆ ಫಾರೆಸ್ಟ್ ಅಲ್ಲಿ, ಇನ್ನೊಂದ್ ಕಡೆ ಅವಳನ್ನ ಸುಡ್ತಾರೆ. ಇದು 3 ಒಟ್ಟೊಟ್ಟಿಗೆ ಹೆಂಗ್ ನಡೆಯುತ್ತೆ? ಅವ್ಳ ಡೆತ್ ನೋಟ್ ಬರೆಯೋದ್ರಲ್ಲಿ ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಹಿಂಗ್ ಬರ್ಕೊಂಡು ಈ ತರ ಎಲ್ಲ ಸಾಯ್ತಾಳ ಅವರು? ಖಂಡಿತ ಇಲ್ಲ. ಇದು ಯಾಕೋ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆ ಹುಡುಗಿನ ಮರ್ಡರ್ ಮಾಡಿದ್ದಾರೆ, ರೇಪ್ ಆಗಿದೆ. ಇದು ರೇಪ್ ಅಂಡ್ ಮರ್ಡರ್ ಅಲ್ಲಿ ಅವ್ರು ಯಾರು ಮಾಡಿದಾರೋ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು. ಅವ್ರನ್ನ ಬಿಡಬಾರ್ದು. ಯಾವುದೇ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ಅಂತ ನಾನೀಗ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ರಜಾ ಇದ್ರು ಸಹ ನಾನು ಆಫೀಸ್ ಹೋಗ್ತಾ ಇದ್ದೀನಿ. ನಾನು ಅದ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ತೇನೆ. ಅವ್ರ SP ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಮೊದಲು ಹಾಕಿ ನಂತರ ವಿಚಾರಣೆ ಮಾಡ್ಲಿ. ಆ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನ ಬಹಿರಂಗ ಪಡಿಸಬೇಕಾಗುತ್ತೆ. ಓಕೆ, ಇನ್ನೊಂದು ವಿಚಾರ, ಈಗ ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ, ನ್ಯಾಯಾಂಗ ವಶಕ್ಕೂ ಕೂಡ ಒಪ್ಪಿಸಿದ್ದಾರೆ. ಬಟ್ ಇಲ್ಲಿ ಇವಾಗ ಆಲ್ ಆಫ್ ಸಡನ್ ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಬಹುಶಃ ಇದನ್ನ ಮುಚ್ಚಾಕೋ ಹುನ್ನಾರ ಏನಾದ್ರೂ ನಡೀತಾ ಇದೆ ಅಂತ ಡೌಟ್ ಇದೆಯಾ ನಿಮ್ಗೆ? ಖಂಡಿತ ಅನಿಸ್ತಾ ಇದೆ ಅಲ್ವಾ? ಯಾಕಂದ್ರೆ ಆ ಹುಡುಗಿ ಡೆತ್ ನೋಟ್ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವಳೇ ಬರ್ದಿಲ್ಲ, ಅದನ್ನ ಯಾರೋ ಬರ್ಸಿದ್ದಾರೆ. ಅವಳನ್ನ ಭಯ ಪಡಿಸಿ ಹೆದರ್ಸಿ ಬರ್ಸಿ ತದನಂತರ ಅವಳನ್ನ ಸುಡ್ತಾರೆ, ಅವಳೆ ನೇಣು ಹಾಕ್ತಾರೆ. ಅವಳ ಕೈ ಎಲ್ಲ ಮುರಿದಿದಾರಲ್ಲ, ಕೈ ಮುರಿದೋಗುತ್ತೆ. ಕೈ ಅವಳದು ಟ್ವಿಸ್ಟ್ ಆಗಿದೆ ಕೈ. ಅದೇನ್ ಮುರಿದಿದಾರೆ ಆ ತರ ಕೈನ? ಯಾರು ಮಾಡ್ತಾರ ಅದನ್ನ? ಹುಡುಗಿ ಮಾಡ್ಕೊಂಡು ಸಾಯ್ಲಿಕ್ಕೆ ಆಗುತ್ತಾ? ಅಂತ ಹುಡುಗಿ ಕೈ ಮುರ್ಕೊಂಡು ಹುಡುಗಿ ಡೆತ್ ನೋಟ್ ಬರೆಯಕ್ಕಾಗುತ್ತಾ? ಎಲ್ಲ ಪ್ರೀ ಪ್ಲಾನ್ ಮಾಡಿದಾರೆ ಹುಡುಗಿಗೆ. ಅದರಿಂದ ಏನೋ ಶಕ್ತಿ ಇದೆ, ಯಾವ್ದೋ ಒಂದು
ದುಷ್ಟಶಕ್ತಿ ಕೆಲಸ ಮಾಡಿದೆ, ಅದು ಯಾವ್ದು ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚಬೇಕಾಗಿದೆ. ಒಬ್ಬನು ಸಿಕ್ಕಿದ್ರೆ ಸಾಕು, ಅದ್ರ ಹಿಂದೆ ಬರುತ್ತೆ ಎಲ್ಲ ವಿಷಯಗಳು ಆಚೆ. ಕರೆಕ್ಟ್. ಅಂದ್ರೆ ಇನ್ನು 2 ದಿನದಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ಸಿಗುತ್ತೆ. ಸೊ ಅದಾದ್ಮೇಲೆ ಬಹುಶಃ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೋದು, ಏನಾಗಿತ್ತು ಏನು ಎತ್ತ ಅಂತ. ಅದಕ್ಕೂ ಮುಂಚೆ ಈ ರೀತಿ ಎಲ್ಲ ಎಲ್ಲ ವಿಷಯ ಆಚೆ ಬರುತ್ತೆ. ನೀವು ಯಾರು ಸಿಕ್ಕಿದಾನ ಅವನನ್ನು ಬಿಟ್ರೆ 4 ಸರಿಯಾಗಿ ಬಿಟ್ರೆ 4 ಸಿಗುತ್ತೆ ಅವ್ನಿಗೆ ವಿಷಯಗಳು ಆಚೆ ಬರ್ತವೆ. ಡೆತ್ ನೋಟ್ ನೋಡ್ಬೇಕಾಗಿಲ್ಲ, ಡೆತ್ ಸರ್ಟಿಫಿಕೇಟ್ ನೋಡ್ಬೇಕಾಗಿಲ್ಲ. ಓಕೆ, ಈಗ ನೀವ್ ಯಾರಿಗೆಲ್ಲ ಮಾತಾಡ್ತೀರಾ ಮ್ಯಾಮ್? ಏನ್ ಆಗ್ರಹ ಮಾಡ್ತೀರಾ? ಯಾರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಇವತ್ತು? ನಾನು ಈಗ ಸೋಮೋಟೋ ಕೇಸ್ ತಗೊಳ್ತೇನೆ. ಸೀರಿಯಸ್ ಆಗಿ ಇವರು SP ಅವ್ರ ಹತ್ರ ಹೇಳ್ತೀನಿ, ಅವ್ರು ಅರೆಸ್ಟ್ ಮಾಡಿ ಯಾರ್ಯಾರಿದ್ದಾರೆ ಅರೆಸ್ಟ್ ಆಗ್ಬೇಕು, ತನಿಖೆ ಆಗ್ಬೇಕು. ತನಿಖೆನಲ್ಲಿ ಯಾರ್ಯಾರಿದ್ದಾರೆ, ಅದ್ರ ಹಿಂದೆ ಯಾವ ಕೈವಾಡ ಕೆಲಸ ಮಾಡಿದೆ, ಆ ಮಗುನ ಯಾರು ಸಾಯಿಸಿದಾರೆ ಅಂತ ಬಹಿರಂಗ ಆಗ್ಬೇಕು. ನಿಜವಾಗ್ಲು ಯಾಕೆ ಆ ಮಗುನ ಹೆಂಗ್ ಸಾಯಿಸಿದಾರೆ ಅವ್ರಿಗೂ ನೇಣಗಂಬ ಹಾಕ್ಬೇಕಂಗೆ. ಏನ್ ಈ ತರ ಸಾಯಿಸ್ತಾರೇನ್ರಿ ಚಿಕ್ಕ ಮಗುನ? ಹೆಣ್ಮಗು ಅದು ಅದೇನ ಕರ್ಮ ಮಾಡಿದೆ, ಏನ್ ತೊಂದ್ರೆ ಕೊಟ್ಟಿದ್ದು, ಯಾರಾದ್ರೂ ಮನೆ ಹಾಳು ಮಾಡಿದೆ, ಯಾಕೆ ಈ ತರದ ಹಿಂಸೆ ಕೊಡ್ತಾರೆ ಹೆಣ್ಮಕ್ಳಿಗೆ ಇವರು? ಕರೆಕ್ಟ್. ಅಂದ್ರೆ ಹೆಣ್ಮಕ್ಳು ಅಂದ ತಕ್ಷಣ ಬಹುಶಃ SP ಕೂಡ ಮಾತಾಡ್ತಿದ್ರು, ಏನೋ ಬಾಯ್ ಫ್ರೆಂಡ್ ಇದ್ದ ಅಂತೆಲ್ಲ ಕಥೆಗಳು ಕೇಳಿ ಬರ್ತಾ ಇದೆ ಅಂತ. ಏನ್ ಪ್ರಾಣ ತೆಗಿತಾರ, ಹಿಂಸೆ ಸುಟ್ಟಾಕ್ತಾರ, ನೇಣು ಹಾಕ್ತಾರ, ಕೈ ಮುರಿದಿದಾರ, ನಾಳೆ ಏನ್ ಎಲ್ಲ ಮಾಡ್ತಾರೆ ಇವ್ರು? ಏನ್ ಲವರ್ ಅದು? ಆತರ ಲವರ್ ಮಾಡೋ ಕೆಲ್ಸಗಳು ಇವು? ಮನುಷ್ಯತ್ವ ಬೇಡವಾ? ಕರೆಕ್ಟ್. ಈಗ ನೀವ್ ಏನಾದ್ರು ಮಾತಾಡಿದ್ರ ಈ ಕೇಸಿಗೆ ಸಂಬಂಧಪಟ್ಟಂತೆ? ಅವ್ರ ಫ್ರೆಂಡ್ಸ್ ಇರ್ಬೋದು. ಆಫೀಸ್ಗೆ ಹೋಗ್ತಾ ಇದೀನಿ. ಈಗ ಹೋಗ್ಬಿಟ್ಟು ನಾನು ಎಲ್ಲಾ ಆಕ್ಷನ್ಗಳು ತಗೊಳ್ತೇನೆ. ಇಮಿಡಿಯೇಟ್ ಆಗಿ ನಾನು SP ಅವ್ರ ಹತ್ರ ಮಾತಾಡ್ತೇನೆ, ಅದ್ ಸಂಬಂಧಪಟ್ಟ ಏನಿದೆಯೋ ನಾನು ಮಾತಾಡ್ತೇನೆ. ಅಲ್ಲ, ಈಗ ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಸುಮಾರು ಕಥೆಗಳೆಲ್ಲ ಹುಡ್ಕೊಳ್ತಾ ಇದಾವೆ. ಹುಡ್ಕೊಳ್ಳಿ, ಯಾವ ಕಥೆಗೂ ಸೊಪ್ಪು ಹಾಕೋದಿಲ್ಲ. ಅದೇನಾಗಿದೆಯೋ ಅದು ನಿಷ್ಪಕ್ಷಪಾತವಾಗಿ ಅದು ತನಿಖೆ ಆಗ್ಬೇಕು, ತನಿಖೆ ಆಗ್ಲಿ ಅಷ್ಟೇ. ಓಕೆ, ಅಂದ್ರೆ ಏನ್ ಕಾರಣ ಅಂತ ಎಕ್ಸಾಕ್ಟ್ ಆಗಿ ನಿಮ್ಗೂ ಗೊತ್ತಾಗಿಲ್ಲ? ಯಾರು ಮಾಹಿತಿ ಕೊಟ್ಟಿಲ್ವಾ? ಏನಾಗಿತ್ತು, ಸತ್ತೋಗಿದೆ, ಸತ್ತೋದ್ಮೇಲೆ ಇನ್ನೇನ್ ಮಾಹಿತಿ, ಸತ್ತೋದ್ಮೇಲೆ ಇನ್ನೇನಿದೆ, ತನಿಖೆ ಆಗ್ಬೇಕು. ಯಾರು ಮಾಡಿದಾರೆ ಅನ್ನೋದು ಆಚೆ ಬರ್ಬೇಕು, ಯಾಕೆ ಮಾಡಿದ್ರು ಅನ್ನೋದು ಬರ್ಬೇಕು, ಅಷ್ಟೇ ತಾನೆ. ಬರ್ಲಿ, ಗೊತ್ತಾಗ್ಲಿ ಯಾರು ಅಂತ. ಯಾಕೆಂತಂದ್ರೆ ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ರೆ ಇನ್ನೊಂಥರ ಬೇರೆ ಹೆಣ್ಮಕ್ಳಿಗೆ ಈ ತರ ಮಾಡಕ್ ಹೆದರ್ತಾರೆ. ಬಹುಶಃ ಇಷ್ಟ ದಿನ ಸ್ಯಾಟರ್ಡೆ ಕಾಣೆಯಾಗಿದ್ದು, ಮಂಗಳವಾರ ಈ ರೀತಿ ಅನುಮಾನಾಸ್ಪದವಾಗಿ ಆಕೆಯ ಮೃತದೇಹ ಸಿಗುತ್ತೆ. ಎಲ್ಲೊಂದ್ ಕಡೆ ಬಯಲಿಗೆ ಬರಬಾರ್ದು ಅಂತ ತಡೆದಂಗೆ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಇದನ್ನೆಲ್ಲ ನೋಡಿದಾಗ. ಸೊ ನಿಮ್ಗೇನ್ ಅನ್ಸುತ್ತೆ? ವಿಚಾರನೆ ಗೊತ್ತಾಗ್ಬಾರ್ದು, ತಡಿತಾ ಇದ್ರು. ಹೌದು, ಮುಚ್ಚಾಕಕ್ ಟ್ರೈ ಮಾಡಿದಾರೆ, ಅದಾಗಿಲ್ಲ ಅಷ್ಟೇ. ಕರೆಕ್ಟ್. ಓಕೆ 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 ನಾಗಲಕ್ಷ್ಮಿ ಬಾಯಿ, ನೀವು ಇವತ್ತು ಮಾತಾಡ್ತೀನಿ ಅಂತ ಹೇಳಿದೀರಾ, ಆ ಹುಡುಗಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ನೀವು ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿದೀನಿ ಅಂತ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ನಾಗಲಕ್ಷ್ಮಿ ಬಾಯಿ ಅವರೇ. ಸೊ ಇದು ಮಹಿಳಾ ಆಯೋಗದ ಅಧ್ಯಕ್ಷರ ಮಾತು. ಅವ್ರು ಹೇಳಿದ ಪ್ರಕಾರ ಇವತ್ತು ರಜೆ ಇದ್ರೂ ಕೂಡ ನಾನು ಬಿಡೋದಿಲ್ಲ, SP ಹತ್ರ ಮಾತಾಡ್ತೀನಿ, ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಏನೆಲ್ಲ ಆಕ್ಷನ್ ಆಗ್ಬೇಕು ಆ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಅಂತ ನಾಗಲಕ್ಷ್ಮಿ ಬಾಯಿ ಅವರು ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕ ಬಗ್ಗೆ ಬ್ರೇಕ್ ಮುಂಚೆ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಏಕ್ದಮ್ ಟ್ವಿಸ್ಟ್ ಸಿಕ್ಕಿರೋಕೆ ಕಾರಣ SP ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್. ಯಾಕಂದ್ರೆ ಆ ಹುಡುಗಿ ಬರ್ದಿದ್ದಾಳೆ ಎನ್ನಲಾದಂತ ಒಂದು ಡೆತ್ ನೋಟ್ ಸಿಕ್ಕಿದೆ ಅಂತ SP ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಅದು ಆಕೆನೇ ಬರ್ದಿರೋದು ಅಥವಾ ಸೃಷ್ಟಿ ಮಾಡಿದಾರೋ ಅದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಸಿಗ್ಬೇಕಾಗಿದೆ. ಆದ್ರೆ ಒಂದ್ ಕಡೆ ಪೋಷಕರು ಆರೋಪ ಮಾಡ್ತಾ ಇರೋದು, ಅದು ಹೆಂಗೆ ಆಕೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ, ಸೊ ಅದು ನೋಡಿದ್ರೇನೆ ಗೊತ್ತಾಗುತ್ತೆ ಅದೊಂದು ಮರ್ಡರ್, ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ, ಇದೊಂದು ಬ್ರೂಟಲ್ ಮರ್ಡರ್. ಇಷ್ಟು ಹೀನವಾಗಿ ಇವರು ಮರ್ಡರ್ ಮಾಡಿದ್ದಾರೆ ಅಂದ್ರೆ ಆ ವ್ಯಕ್ತಿಗೆ ತಕ್ಕ ಶಾಸ್ತಿ ಆಗ್ಬೇಕು. ಯಾವ ಕಾರಣಕ್ಕೋಸ್ಕರ ನಮ್ಮ ಮಗಳಿಗೆ ಈ ರೀತಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ, ಆತನಿಗೆ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನ ಪೋಷಕರು ಮಾಡಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಒಬ್ಬ ವ್ಯಕ್ತಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ ಫೋಟೋದಲ್ಲಿ, ಸುದರ್ಶನ್ ಅಂತ, ಈತನನ್ನ ಬಂಧನ ಮಾಡಿ ಈಗ ನ್ಯಾಯಾಂಗ ವಶಕ್ಕೂ ಕೂಡ ಒಪ್ಪಿಸಿದ್ದಾರೆ. ಸೊ ಇದ್ರ ಬೆನ್ನಲ್ಲೇ ಈಗ ಆಕೆ ಬರ್ದಿದ್ದಾಳೆ ಎನ್ನಲಾದಂತ ಒಂದು ಡೆತ್ ನೋಟ್ ಸಿಕ್ಕಿದೆ ಅಂತ SP ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಥೆಗಳು ಕೂಡ ಈ ಪ್ರಕರಣದಲ್ಲಿ ಈಗ ಹುಟ್ಕೊಳ್ತಾ ಇದೆ. ಆದ್ರೆ ಆಕ್ಚುಲ್ ಆಗಿ ಆಗಿರೋದೇನು, ಇನ್ನು 2 ದಿನದಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ವರದಿ ಕೈ ಸೇರುತ್ತೆ, ಅದಾದ್ಮೇಲೆ ಒಂದು ಸ್ಪಷ್ಟತೆ ಸಿಗಬಹುದೇನೋ. ಬಟ್ ಇವಾಗ ವಿದ್ಯಾರ್ಥಿ ಸಮೂಹ ಕೂಡ ರೊಚ್ಚಿಗೆದ್ದಿದೆ. ಈ ರೀತಿಯಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ, ಸೂಕ್ತ ರೀತಿಯಲ್ಲಿ ಆಕ್ಷನ್ ಆಗಿಲ್ಲ, ಯಾರು ಈ ತಪ್ಪನ್ನ ಮಾಡಿದ್ದಾರೆ, ಕೊಲೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ, ಕೊಲೆ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅನ್ನೋ ಆಗ್ರಹವನ್ನ ವಿದ್ಯಾರ್ಥಿ ಸಮೂಹ ಕೂಡ ಮಾಡ್ತಾ ಇದೆ. ಒಟ್ಟಿನಲ್ಲಿ ಆಕೆಗೆ, ಮೃತಪಟ್ಟಿರುವಂತ ವಿದ್ಯಾರ್ಥಿನಿ ಮಧುಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಅಟ್ಲೀಸ್ಟ್ ಈಗಾದ್ರೂ ಸಿಗಬೇಕು ಅನ್ನೋ ಆಗ್ರಹವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಭಿಯಾನ ಮುಖಾಂತರ ಎಲ್ಲರೂ ಮಾಡ್ತಾ ಇದ್ದಾರೆ.
ಒಂದ್ ಕಡೆ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಪೋಷಕರೇ ದೂರನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಅದನ್ನೇ ಹೇಳ್ತಾ ಇರೋದು. ಸೊ ರೇಪ್ ಅಂಡ್ ಮರ್ಡರೇ ಆಗಿರುತ್ತೆ, ಯಾಕಂದ್ರೆ ಕೈ ಮುರಿದಿದ್ದಾರೆ. ಇನ್ನೊಂದ್ ಕಡೆ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಆ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ. ಜೊತೆಗೆ ಅರ್ಧಂಬರ್ಧ ಸುಟ್ಟಂತ ಸ್ಥಿತಿಯಲ್ಲಿ ಆಕೆಯ ಶವ ಮೊನ್ನೆ ಮಂಗಳವಾರ ಸಿಕ್ಕಿರೋದು. ಆಕ್ಚುಲ್ ಆಗಿ ಇಲ್ಲಿ ಘಟನೆ ಏನಾಗಿದೆ, ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಶನಿವಾರ ಆಕೆ ಕಣ್ಮರೆಯಾಗಿ ಹೋಗ್ತಾಳೆ. ಸೊ ಕಣ್ಮರೆ ಆದ್ಮೇಲೆ ಪೋಷಕರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ, ಬಟ್ ಆಕೆ ಸಿಕ್ಕಿರೋದಿಲ್ಲ. ಆದ್ರೆ ಮಂಗಳವಾರ ಆಲ್ ಆಫ್ ಸಡನ್ ಸೊ ಈ ರೀತಿಯಲ್ಲಿ ಅಂದ್ರೆ ಕೈ ಮುರಿದು ಹೋಗಿರುತ್ತೆ, ನೇಣು ಬಿಗಿದಂತ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿರುತ್ತೆ. ಜೊತೆಗೆ ಆ ಶವ ಅರ್ಧಂಬರ್ಧ ಸುಟ್ಟಂತಹ ಪರಿಸ್ಥಿತಿಯಲ್ಲಿ ಸುಟ್ಟಿರ್ತಾರೆ. ಸೊ ಹಾಗಾಗಿ ಪೋಷಕರಿಗೆ ಅನುಮಾನ ಬಂದಿರೋದು. ಈ ರೀತಿಯಾಗಿ ಆತ್ಮಹತ್ಯೆ ಅಂತೂ ಯಾರು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ರೇಪ್ ಮಾಡಿ ಮರ್ಡರ್ ಆಗಿದ್ದಾರೆ, ಅತ್ಯಂತ ಕ್ರೂರವಾಗಿ ಮರ್ಡರ್ ಮಾಡಿದ್ದಾರೆ ಅಂತ ಪೋಷಕರು ಆರೋಪವನ್ನ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜಸ್ಟಿಸ್ ಬೇಕು ಆ ಯುವತಿಗೆ, ವಿದ್ಯಾರ್ಥಿನಿಗೆ ಅನ್ನೋ ಆಗ್ರಹವನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿದ್ಯಾರ್ಥಿನಿಯ ಪರವಾಗಿ ಕ್ಯಾಂಪೇನ್ ನಡೀತಾ ಇದೆ.